ಅಸಂಬದ್ಧ ಪ್ರಧಾನ ಉಪಯುಕ್ತ ಮಾಡ್ತಕ್ಕಂಥ ಲೀಡರ್ಶಿಪ್ ಅವ್ರು ಏನ್ ಮಾಡ್ತಿದ್ದಾರೆ ಅನ್ನೋದನ್ನು ನೋಡೋದು. ಯಾವುದೇ ನನ್ನ ಕ್ಷೇತ್ರದಲ್ಲಿ ಯಾವುದೇ ಅರಣ್ಯಾಧಿಕಾರಿಗಳು ಯಾರನ್ನೇ ಒಕ್ಕಲೆಬ್ಸೋದಾಗಲಿ, ಯಾರನ್ನೇ ಮನೆ ಕಟ್ಟುವಲ್ಲಿ ತೊಂದರೆ ಕೊಡುವಂತದಾಗಲಿ ಯಾವುದೇ ನಮ್ಮ ಗಮನ ಬಂದಾಗ ನಾನು ಯಾವುದನ್ನು ಕೂಡ ಬಿಟ್ಟಿಲ್ಲ. ಅವ್ರು ಎಲ್ಲರಿಗೂ ನನ್ನ ರಕ್ಷಣೆ ನಾನು ಕೊಟ್ಟಿದ್ದೀನಿ, ಮುಂದೂ ಕೂಡ ನಾನು ರಕ್ಷಣೆ ಅಧಿಕರಣದ ಬಗ್ಗೆ ನಾನು ಧ್ವನಿಯನ್ನು ಎತ್ತಿದ್ದೀನಿ. ಮೊದಲನೇ ಅಧಿವೇಶನದಲ್ಲಿ ಧ್ವನಿ ಎತ್ತಿದಾಗ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಅರಣ್ಯ ಮಂತ್ರಿಗಳಾಯ್ತಕ್ಕಂಥ ನಮ್ಮ ಈಶ್ವರ್ ಖಂಡ್ರೆ ಅವರು ಅದರ ಸದನ ಸಮಿತಿಯನ್ನು ಮಾಡಿ ನಮ್ಮ ರಾಜ್ಯದಲ್ಲಿ ಯಾರು ಅತಿಕ್ರಮಣ ಮಾಡ್ಕೊಂಡಿದ್ದಾರೋ, ಯಾರು ಬದುಕಿಗಾಗಿ ಜೀವನಕ್ಕಾಗಿ ಕೃಷಿಯನ್ನು ಮಾಡಿದಾರೋ ಆ ಜಮೀನನ್ನು 3 ಎಕರೆವರೆಗಿನ ಜಮೀನನ್ನು ನಾವು ಅಕ್ರಮ ಸಕ್ರಮ ಮಾಡಬೇಕು. ಮಾಡುವಂಥದನ್ನ 3 ತಲೆಮಾರಂತೆ ಮಾಡಿದ್ದು ಅದು 1 ತಲೆಮಾರಿಗೆ ತರಬೇಕು ಅನ್ನುವಂಥದ್ದನ್ನ ಮತ್ತೆ ಅಸೆಂಬ್ಲಿಯಲ್ಲಿ ಮಂಡಿಸಿ ಅದನ್ನ ಒಪ್ಪೋದ್ರಿಂದ ಕೇಂದ್ರಕ್ಕೆ ಮನವಿಯನ್ನು ಕಳಿಸಿರುವಂತ ಅಧಿಕ್ರಮಣದಾರ ಏನಾದ್ರೂ ಮಾಡಬೇಕಂತಂದ್ರೆ, ಸಕ್ರಮ ಮಾಡಬೇಕಂತಂದ್ರೆ ಅದು ಕೇಂದ್ರ ಸರ್ಕಾರ, ಇಲ್ಲಿಯ ಪಾರ್ಲಿಮೆಂಟಿನ ಸದಸ್ಯರು ಅಲ್ಲಿ ಧ್ವನಿಯನ್ನು ಎತ್ತಬೇಕಾಗತ್ತೆ. ಆ ಧ್ವನಿ ಎತ್ತಬೇಕು ಇನ್ನೊಬ್ಬರು ಚೂ ಬಿಡ್ತಾರಲ್ಲ, ಕಾನೂನು ಬದ್ಧವಾಗಿ ಹೇಳಿ ಅರ್ಥ ಹೋಗ್ತೀವಿ. ನಾವು ಕೂಡ ಈಗ ಕೇಂದ್ರ ಸರ್ಕಾರಕ್ಕೆ ಕಳಿಸಿ ನಾವು ಇಲ್ಲೇ ಕೂಡಲ್ಲ. ನಾವು ನಮ್ಮ ರಾಜ್ಯ ಸರ್ಕಾರದಿಂದ ಏನು ಕಡ್ತಾ ಹೋಗಿದೆಯೋ ಆ ಕಡತದ ಜೊತೆಯಲ್ಲಿ ಕೇಂದ್ರದ ಸಂಬಂಧಪಟ್ಟ ಮಂತ್ರಿಗಳ ಜೊತೆ ಮಾತನಾಡೋದ್ರ ಮುಖಾಂತರ ನಮ್ಮ ಅತಿಕ್ರಮಣದಾರರಿಗೆ ರಕ್ಷಣೆಯನ್ನು ಕೊಡ್ತಕ್ಕಂಥ ಕೆಲಸವನ್ನ ನಾವೆಲ್ಲರೂ ಸೇರಿ ಮಾಡ್ತೀವಿ ಅಂತ ಈ ಸಂದರ್ಭಕ್ಕೆ ಬಯಸ್ತೇನೆ.